ಶಿಗ್ಗಾವಿ ಪಟ್ಟಣದಲ್ಲಿ ಐತಿಹಾಸಿಕವಾಗಿ ಭಂಡಾರದೊಡೆಯ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದ ಪ್ರಥಮ ವರ್ಷದ ಜಾತ್ರಾ ಮಹೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಭಕ್ತರ ಸಮ್ಮುಖದಲ್ಲಿ ಜರುಗಿತು. ನಾವು ನಿಮ್ಮ ಸರಿನ ಕೂಲಿ ಮಾಡಿ ಬಂದೇವಪ್ಪ. ನಾವು ಪಾಲ್ಕಿಯಿಂದ ಬಂದೇವಿ. ಇವತ್ತು ಹೆಚ್ಚಿಗೆ ಮಾಡಿ ನಾವು ಕಮ್ಮಿ 7 ಕೋಟಿ. ಈ ವೇಳೆ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೀಡಿ ಪ್ರವಚನ ಮಾಡಿದ ಗೋನಾಳದ ರಮೇಶ್ ಮಹಾಸ್ವಾಮಿಗಳು, ದೇವರು ಗರ್ಭಗುಡಿ ಬಿಟ್ಟು ದುಶ್ಚಟರನ್ನು ಸಂಹಾರ ಮಾಡಲಿಕ್ಕೆ ಹಾಗೂ ನಿರ್ಗತಿಕರ ರಕ್ಷಣೆಗೆ ಹೊರಗಡೆ ಹೋಗುತ್ತಾನೆ. ಭಗವಂತನು ನೀರಿನ ಹಾಗೆ ಕರಗಿದ ಕಲ್ಲು ಸಕ್ಕರೆ ರೂಪದಲ್ಲಿ ಬರುತ್ತಾನೆ. ಭಗವಂತ ಎಲ್ಲ ಕಡೆ ಇದ್ದಾನೆ, ಅಂದರೆ ಹಿಡಿದಿಟ್ಟುಕೊಳ್ಳುವ ಸುಪ್ತ ಮನಸ್ಸಿನಲ್ಲಿದ್ದಾನೆ. ಕೆಲವು ಮೌಢ್ಯಗಳನ್ನು ನಾಶ ಮಾಡಬೇಕು, ಅಂದಾಗ ಮಾತ್ರ ದೇವರನ್ನು ಕಾಣಬಹುದು ಎಂದರು. ಸಮಸ್ತ ತಾಯಿ ಬಳಗವೇ, ತಂದೆ ಬಳಗವೇ ಮತ್ತು ಇಲ್ಲಿ ನೆರೆದಂಥ ಭಕ್ತ ಮಹನೀಯರೇ, ಎಲ್ಲ ಧರ್ಮದ ಗುರುವರಿಯರೇ ಮತ್ತು ಸಮಸ್ತ ಶಿಗ್ಗಾಂವ್ ಗ್ರಾಮದ ಸುತ್ತಮುತ್ತಲು ಗ್ರಾಮದ ಆಧಾರದಿಂದ ಬಂದಂಥ ಎಲ್ಲ ಭಕ್ತ ವರಿಯರ ನಿಮ್ಮ ಅಂತರ ಆತ್ಮಕ್ಕೆ ನನ್ನೊಂದು 7 ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಬೆಳಿಗ್ಗೆ ಸೂರ್ಯೋದಯದ ಸಮಯಕ್ಕೆ ಪ್ರಾರಂಭವಾದ ಹರಿಕೆ ಸೇವೆ, ವಿವಿಧ ಪೂಜೆ ಕಾರ್ಯಕ್ರಮಗಳು ಜರುಗಿದವು. ಗೊರವಯ್ಯಜ್ಜನವರ ಕುದುರೆ ಕುಣಿತ, ಸರಪಳಿ ಪವಾಡ ಇನ್ನಿತರ ಭಕ್ತಿಯ ಸೇವೆಗಳು ಜರುಗಿದವು. ಬಳಿಕ ಭಕ್ತರಿಗೆ ಅನ್ನಪ್ರಸಾದ ಸೇವೆ ನಡೆಯಿತು. ಜೋಡಿ ಬಸವೇಶ್ವರ ಕಲಾ ಬಳಗದವರಿಂದ ವಿಶೇಷ ಕಲಾ ಸೇವೆ ಜರುಗಿದವು. ಈ ಸಂದರ್ಭದಲ್ಲಿ ಸಮಿತಿ ಪ್ರಭಾರ ಅಧ್ಯಕ್ಷ ಸಂಗಣ್ಣ ಕಂಕನವಾಡ, ಉಪಾಧ್ಯಕ್ಷ ನಿಂಗಪ್ಪ ಇಂಗಳಗಿ, ನಿಂಗಪ್ಪ ಎಲವಿಗಿ, ನಿಂಗಪ್ಪ ಎಲಿಗಾರ್, ರಾಜಣ್ಣ ಗಾಣಗೇರ, ಸುರೇಶ್ ಎಲಿಗಾರ್, ಮಂಜುನಾಥ್ ಬ್ಯಾಹಟ್ಟಿ, ಮಂಜುನಾಥ್ ಕಟ್ಟಿಮನಿ ಸೇರಿದಂತೆ ಮೈಲಾರಲಿಂಗೇಶ್ವರ ಸಮಿತಿಯ ಸರ್ವ ಸದಸ್ಯರು ಹಾಗೂ ಪಟ್ಟಣದ ಸದ್ಭಕ್ತರು ಉಪಸ್ಥಿತರಿದ್ದರು. ಪ್ರೊಫೆಸರ್ ಶಶಿಕಾಂತ್ ರಾಠೋಡ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಪ್ರೊಫೆಸರ್ ಶರೀಫ್ ಮಾಕಪ್ಪನವರ್ ವಂದಿಸಿದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.